ಚಂದ್ರಿ ಅಕ್ಕ, ಎಷ್ಟು ಕಾದಿದ್ರು ಗೊತ್ತಾ ಅಕ್ಕ? ಅವತ್ತು ನೀವು ಚಟ್ನಿ ಪುಡಿ ತೊಗೊಂಡು ನಮ್ಮ ಮನೆಗೆ ಬರ್ತೀರಾ, ನಿಮ್ಗೆಲ್ಲ ಹೇಳ್ಬಿಡ್ಬೇಕು ಅಂತ. 5 ವರ್ಷ ನನಗೋಸ್ಕರ ಕಾಯಕ್ಕಾಗುತ್ತಾ ಖುಷಿ ಅಂತ ಕೇಳಬೇಕು ಅಂತ ಇದ್ರು. ಆದರೆ ನೀವು ಬರಲೇ ಇಲ್ಲ ಅವತ್ತು. ಬ್ಲಡ್ ಕ್ಲಾಟ್ ಆಗಿದೆ, ತೊಂದರೆ ಏನೂ ಇಲ್ಲ. ಇಲ್ದಿದ್ರೆ ಜೀವಕ್ಕೆ ಅಪಾಯ ಆಗಿರೋದು. ಏನ್ ಸೂರಜ್, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಪೊಲೀಸ್ ಕೇಸ್ ಎನ್ಕ್ವೈರಿ ಇದೆಲ್ಲ ಆಗೋದಿತ್ತು. ಬೇಕಿತ್ತ ಇದೆಲ್ಲ? ಈಗ ಹೆಂಗೆ ಡಾಕ್ಟರ್, ಹುಷಾರಾಗ್ತಾಳ? ಸ್ವಲ್ಪ ನಿಶಕ್ತಿ ಇದೆ, ಬ್ಲಡ್ ಹೋಗಿದೆ. ನಾನು ಗ್ಲೂಕೋಸ್ ಕೊಟ್ಟಿದ್ದೀನಿ, ಹುಷಾರಾಗ್ತಾಳೆ, ಏನೂ ತೊಂದರೆ ಇಲ್ಲ. ಟೇಕ್ ಕೇರ್ ಆಫ್ ಹರ್ ಸೂರಜ್. ಏನಾಯ್ತು ಕಾಂತಮ್ಮ? ಗೊತ್ತಿಲ್ಲಪ್ಪ, ಚೆನ್ನಾಗೇ ಇದ್ಲು, ಖುಷಿ ಖುಷಿಯಾಗಿ ತರಕಾರಿ ಎಲ್ಲ ತಗೊಂಡ್ಲು. ನಿಮ್ಮ ಹತ್ರ ಏನಾದರೂ ಹೇಳಿದಾಳ? ಯಾವ ವಿಷಯ? ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅಂತ. ಇಲ್ಲಪ್ಪ, ಇದುವರೆಗೂ ಅವಳು ಏನೂ ಹೇಳಲಿಲ್ಲ ನನ್ನ ಹತ್ರ. ಆದರೆ ಅವಳ ಮನಸ್ಸಲ್ಲಿ ಏನೋ ಇದೆ ಅಂತ ಕಾಣುತ್ತೆ. ಅದಕ್ಕೆ ಒಂದು ಗಳಿಗೆ ಹಿಂಗಿದ್ರೆ ಒಂದು ಗಳಿಗೆ ಆಗಿರ್ತಾಳೆ. ನಿಧಾನವಾಗಿ ವಿಚಾರಿಸಿ ನೋಡಿ ಏನು ಸಮಸ್ಯೆ ಅಂತ. ಯಾಕೆಂದರೆ ಅವಳು ನನ್ನ ಹತ್ರ ಏನು ಹೇಳ್ಕೊಳಲ್ಲ. ನೋಡಪ್ಪ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನು. ಅವಳಿಗೆ ಈ ಮದುವೆಯಲ್ಲಿ ಇಷ್ಟ ಇರಲಿಲ್ವಾ? ಇಲ್ಲಮ್ಮ, ಇಷ್ಟಪಟ್ಟೆ ಮದುವೆ ಆಗಿತ್ತು ಅನಿಸುತ್ತೆ. ಮದುವೆಗೆ ಮುಂಚೆನೂ ಎಷ್ಟೋ ಸರ್ತಿ ಈ ಥರ ವಿಚಿತ್ರವಾಗಿ ಆಡಿದ್ಲು. ನಾನೆಲ್ಲೋ ತಂದೆ ತಾಯಿನ ಬಿಟ್ಟು ಬರೋಕ್ಕಾಗದೆ ಈ ಥರ ನಡ್ಕೋತಿದ್ದಾಳೆ ಅಂದ್ಕೊಂಡೆ. ಅವ್ರು ಬಂದು ಹೋದ್ಮೇಲೆ ಇವಳು ಹೀಗಾಗಿತ್ತು. ಯಾರು ಬಂದಿದ್ರು? ಅವರಪ್ಪ ಮೈಸೂರಿನಲ್ಲಿ ಅವ್ರ ಮನೆ ಎದುರುಗಡೆ ಇದ್ದಾರಂತಲ್ಲ, ಅವರು ಮಾರ್ಕೆಟಲ್ಲಿ ನಮಗೆ ಸಿಕ್ಕಿದ್ರು, ಮನೆಗೂ ಬಂದಿದ್ರು. ಅವ್ರು ಹೋದ್ಮೇಲೆ ನೀವು ಹೋಗಿ ಮಾತ್ರ ನನ್ನನ್ನು ಕಳಿಸ್ಬಿಟ್ಲು. ಅವಳು ನಿನಗೋಸ್ಕರ ಪ್ರೀತಿಯಾಗಿ ಅಡುಗೆ ಮಾಡಬೇಕೇನೋ ಅಂತ ನಾನು ಹೊರಟೋದೆ. ಆಮೇಲೆ ನೋಡಿದ್ರೆ ಹೀಗೆ ಮಾಡ್ಕೊಂಡು ಬಿಟ್ಟಿದ್ದಾಳೆ. ನೋಡು, ಅವ್ರ ಸೋದರ ಮಾವ ಸುಂದರು ಇದ್ದಾನಲ್ಲ, ಅವನಿಗೊಂದು ಫೋನ್ ಹಾಕು. ಏನು ವಿಷಯ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲ ಬೇಡಮ್ಮ, ಸುಮ್ಮನೆ ಅವರು ಗಾಬರಿ ಆಗ್ತಾರೆ. ಇದನ್ನು ನಾನೇ ಸಾರ್ಟ್ ಔಟ್ ಮಾಡ್ಕೋತೀನಿ. ದಯವಿಟ್ಟು ಈ ವಿಷಯನ ಹೊರಗಡೆ ಎಲ್ಲೂ ಹೇಳ್ಬೇಡಿ. ಇಷ್ಟೇನಾ ನೀನು ಕಾಂತಮ್ಮನ ಅರ್ಥ ಮಾಡ್ಕೊಂಡಿರೋದು? ಈ ವಿಷಯನ ಇಲ್ಲಿಗೆ ಮರ್ತೆ ಅನ್ಕೋ. ರಾತ್ರಿಗೆ ನಮ್ಮ ಮನೆಯಿಂದ ಅಡುಗೆ ಮಾಡ್ಕೊಂಡು ಬರ್ತೀನಿ.
ಮೈಸೂರಿನಲ್ಲಿ ಅವ್ರ ಮನೆ ಎದುರುಗಡೆ ಇದ್ದಾರಂತಲ್ಲ. ಹಾಂ ಅಶ್ವಿನ್, ಹಾಂ ಹಾಂ ಅದೇ ಕಣ, ತಂತ್ರ ಅಂತ ಪ್ರಾಜೆಕ್ಟ್ ಇದೆ ನೋಡು. ಹಾಂ, ಅದರಲ್ಲಿ ಎಲ್ಲ ಡೀಟೇಲ್ಸು ಇದೆ ಕಣ. ಹಾಂ, ಈ ಪ್ರಾಜೆಕ್ಟ್ಗೆ ಯಾವ ಸಾಫ್ಟ್ವೇರ್ ಬೇಕು, ಎಷ್ಟು ಜನ ಕೆಲಸದವ್ರು ಬೇಕು, ಕೆಲಸ ಮಾಡೋಕ್ಕೆ ಎಷ್ಟು ದಿವಸ ಆಗುತ್ತೆ, ಲಾಭ ಎಷ್ಟು, ನಷ್ಟ ಎಷ್ಟು, ಎಲ್ಲ ಇದೆ ಕಣ. ಹಾಂ, ಅದನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ಹಾಕು. ಓಕೆ, ನೀನು ಕೆಲ್ಸಕ್ಕೆ ಬರ್ತಾ ಇಲ್ವೇನೋ? ಅದರೆಲ್ಲ ಆಮೇಲೆ ಹೇಳ್ತೀನಿ, ನೀನು ಮಾಡ್ತಾ ಇರು ಪ್ಲೀಸ್. ಅಲ್ಲ ಕಣೋ, ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ನೀನು ಪಂಟ್ರು, ನನಗೆ ಹೇಳಿದ್ರೆ ಪ್ಲೀಸ್ ಇವತ್ತೊಂದಿನ ಹೆಲ್ಪ್ ಮಾಡಪ್ಪ ನೀನು. ಯಾಕೋ, ಏನು ಪ್ರಾಬ್ಲಮ್ಮು? ಹೇಳ್ದಷ್ಟು ಮಾಡ್ತೀಯಾ? ಬಾಸ್ಗೆ ಹೇಳಿದ್ಯಾ? ಬಾಸ್ಗೆ ಇನ್ನೂ ಹೇಳಿಲ್ಲ, ಹೇಳ್ತೀನಿ. ಲೋ, ತುಂಬ ದೊಡ್ಡ ಪ್ರಾಜೆಕ್ಟು, ಬಾಸ್ ನಿನ್ನ ಮೇಲೆ ವಿಪರೀತ ನಂಬಿಕೆ ಇಟ್ಕೊಂಡಿದ್ದಾರೆ. ನನಗೆ ಗೊತ್ತು ಕಣ, ನಾನೇನು ಕೆಲಸ ಬಿಟ್ಟು ಓಡ್ ಹೋಗ್ತಿಲ್ಲ. ಒಂದಿನ ಹೆಲ್ಪ್ ಮಾಡು ಅಂದರೆ ಎಷ್ಟು ಮಾತಾಡ್ತಿದ್ಯೋ ನೀನು. ಪ್ಲೀಸ್ ಹೇಳ್ದಷ್ಟು ಮಾಡಿ ಆಮೇಲೆ ಫೋನ್ ಮಾಡು. ಓಕೆ, ಬಾಯ್. ಅದು ನಿನ್ನೆ ಏನಾಯ್ತು ಅಂದರೆ, ಅಯ್ಯೋ ಏನಾಯ್ತು? ಏನಾಯ್ತು? ನಿನ್ನೆ ನಾನು ಬರೋದು 10 ನಿಮಿಷ ಲೇಟ್ ಆಗಿದ್ದಿದ್ರೆ ಹಾಂ ಅಶ್ವಿನ್, ಸಿಗ್ತೇನಾ? ಫೋಲ್ಡರ್ ನಂಬರ್ 3 ಖುಷಿ ಅಂತ ಸೇವ್ ಆಗಿದೆ ನೋಡು. ಹಾಂ, ಅದೇ. ಇಲ್ಲ ಕಣೋ, ಇವತ್ತು ಬರೋಕ್ಕಾಗಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಬಾಯ್. ಸಾರಿ. ಕೌಸಲ್ಯ, ಬೇಗ ಬಾರೆ. ಖುಷಿಗೆ ಫೋನ್ ಮಾಡ್ತಾ ಇದ್ದೀನಿ, ಯುಗಾದಿಗೆ ಬರಕ್ಕೆ ಹೇಳಕ್ಕೆ. ಆಮೇಲೆ ನಾನು ಮಾತಾಡ್ಬೇಕಾಗಿತ್ತು, ಮಾತಾಡಕ್ಕೆ ಬಿಡಿಲ್ಲ ಅಂತ ರಾಗ ಹೇಳಿಬೇಡ. ಬಂದೆ 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 ಮಾಡ್ರಿ ಮಾಡಿ ಫೋನ್. ಒಲೆ ಮೇಲೆ ಏನು ಇಟ್ಟಿಲ್ಲ ತಾನೆ, ಆಮೇಲೆ 1 ನಿಮಿಷ ಬಂದೆ ಅಂತ ಓಡೋಬಾರ್ದು. ಅಯ್ಯೋ ಅಡುಗೆ ಎಲ್ಲ ಮುಗೀತು ರೀ, ಈಗ ಫೋನ್ ಮಾಡಿ. ಹಲೋ. ಹಲೋ ಮಗಳೇ, ಹೌ ಆರ್ ಯು? ಚೆನ್ನಾಗಿದ್ದೀನಪ್ಪ. ಅವತ್ತೊಂದು ದಿವಸ ಫೋನ್ ಮಾಡಿಬಿಟ್ಟಿದ್ರು ಅಡಿ ಅಂದ್ರು, ನೀನು ಕಳೆದೋಗ್ಬಿಟ್ಟಿದ್ಯಾ ಅಂತ. ನೀನು ಬಟ್ಟೆ ತರಕ್ಕೆ ಮೇಲೆ ಹೋಗಿದ್ಯಂತೆ. ಬೆಟ್ಟದಷ್ಟು ಪ್ರೀತಿ ಅಲ್ವಾ ನೀನು ಕಂಡ್ರೆ ಅವ್ರಿಗೆ? ಏನಮ್ಮ ಮತ್ತೆ ಬಿಟ್ಟಿದ್ಯಾ ಅಪ್ಪ ಅಮ್ಮನ್ನ? ಒಂದು ಫೋನ್ ಕಾಲ್ ಇಲ್ಲ? ಸ್ವಲ್ಪ ಬಿಸಿ ಇದ್ದೆ ಅಪ್ಪ. ಹಾ, ಸಿನಿಮಾ, ಶಾಪಿಂಗು, ಹೋಟೆಲ್ ಅಂತ ಸುತ್ತಾಡಿಸ್ತಾ ಇದ್ದಾನ ಸೂರಜು. ರೀ ಫೋನ್ ಕೊಡ್ರಿ, ನಾನು ಮಾತಾಡಬೇಕು. 1 ನಿಮಿಷ, ಅಮ್ಮ ಮಾತಾಡ್ತಾಳಂತೆ. ಹಾಂ ಅಪ್ಪ ಕೊಡಿ. ಸ್ಪೀಕರ್ ಆನ್ ಮಾಡ್ತೀನಿ.
ಹಲೋ ಖುಷಿ, ಹೇಗಿದೆಯೇ? ಒಡವೆಗಿದ್ರೆ ಏನಾದರೂ ತಗೊಂಡ್ಯಾ? ಇಲ್ಲಮ್ಮ. ನೋಡು, ಸುಮ್ಮನೆ ಹಾಳು ಮುಳು ತಗೊಂಡು ದುಡ್ಡು ವೇಸ್ಟ್ ಮಾಡಬೇಡ. ಅದ್ರ ಬದಲು ಏನಾದರೂ ಒಡವೆನೇ ಮಾಡಿಸ್ಕೊ, ಗೊತ್ತಾಯ್ತಾ? ಆಯ್ತು. ಅಳಿಯಂದ್ರೆ ಆಫೀಸ್ಗೆ ಹೋಗಿದಾರಾ? ಇಲ್ಲಪ್ಪ, ರಜಾ ಹಾಕಿದ್ದಾರೆ. ಅಯ್ಯೋ, ಕೊಡು ಕೊಡು, ಮತ್ತೆ ಅವ್ರ ಜೊತೆ ಮಾತಾಡ್ಬೇಕು ನಾನು. ಹಾ, ಇಲ್ಲಪ್ಪ, ಅವ್ರು ಸ್ವಲ್ಪ ಬಿಸಿ ಇದ್ದಾರೆ. ಹಲೋ ಹೇಳಿದಾರೆ ಸ್ಮಿಸಿನ ಅವರು. ಹೇಳದ್ನಲ್ಲಪ್ಪ, ಅವ್ರು ಬಿಸಿ ಇದ್ದಾರೆ ಅಂತ. ಅದಕ್ಕೆ ಯಾಕೆ ರೇಗ್ತೀಯಾ? ಮತ್ತೆ ಹೇಳಿದ್ರು ಅದನ್ನೇ ಮಾತಾಡ್ತೀರಾ? ಆಯ್ತು ಆಯ್ತು ಆಯ್ತು, ಕೋಪ ಮಾಡ್ಕೋಬೇಡ. ಆಮೇಲೆ ನಾನೇ ಅವ್ರಿಗೆ ಫೋನ್ ಮಾಡಿ ಮಾತಾಡಿಸ್ತೀನಿ, ಆಯ್ತಾ? ಮಾಡಬೇಡಿ, ಅವ್ರು ಬಿಸಿ ಇದ್ದಾರೆ. ಹೇ ಖುಷಿ, ನಿನಗೆ ನಾವು ಯಾಕೆ ಗೊತ್ತಾ ಫೋನ್ ಮಾಡಿದ್ದು? ಆಚೆ ನಾಳ್ದು ಯುಗಾದಿ ಕಣೆ. ನೀನು ಅಳಿಯಂದ್ರು ಇಬ್ರು ಮೈಸೂರಿಗೆ ಬಂದ್ರೆ ಎಲ್ಲರೂ ಒಟ್ಟಿಗೆ ಹಬ್ಬ ಆಚರಿಸ್ಬೋದು. ಅದು ಅಲ್ಲದೆ ನೀವಿಬ್ಬರಿಗೂ ಮದುವೆ ಆದ್ಮೇಲೆ ಮೊದಲನೇ ಯುಗಾದಿ ಅಲ್ವಾ? ಇಲ್ಲಮ್ಮ, ನಾವು ಬರೋಕ್ಕಾಗಲ್ಲ. ಯಾಕೆ? ಅವ್ರಿಗೆ ರಜಾ ಸಿಗಲ್ಲ, ಅವ್ರು ತುಂಬ ಬಿಸಿ ಇದ್ದಾರೆ. ನಾವು ಹಬ್ಬಕ್ಕೆ ಬರೋಕ್ಕಾಗಲ್ಲ, ನೀವೇ ಮಾಡ್ಕೊಳ್ಳಿ. ಏನೋ ಆಗಿದೆ ಕಣೆ, ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೋ ಏನೋ. ಇವಳ್ದೆ ಏನೋ ರಾಮಾಯಣ ಇರುತ್ತೆ ರೀ. ಪಡ್ಕೊಂಡೆ ನಾನು, ಮುದ್ದು ಮಾಡಿಬಿಡ್ರಿ ಅಂತ. ಎಲ್ಲಿ ಕೇಳ್ತೀರಾ ನನ್ನ ಮಾತನ್ನ? ಹಳೇದಿನೆಲ್ಲ ಕೆದಕ್ಬೇಡ ಕಣೆ, ಮುಂದೇನು ಮಾಡಬೇಕು ಯೋಚನೆ ಮಾಡೆ. ಅಲ್ಲ, ರಜಾ ಹಾಕಿದವರು ಹರೋ ಹೇಳೋಕ್ಕಾಗದೇ ಇರೋಷ್ಟು ಬಿಸಿನಾ? ಅಥವಾ ಇವಳೇ ನಾವು ಅವ್ರ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾಳ? ಮಾಡೋಳೆ ಇವಳು ಮಾಡೋ ತಪ್ಪುಗಳನ್ನ ಹೇಳ್ಬಿಡ್ತಾರೆ ಅಂತ ಅವಾಯ್ಡ್ ಮಾಡಿರ್ತಾಳೆ. ಎಲ್ಲದಕ್ಕೂ ಖುಷಿನೇ ದೂರ ಬೇಡ ಕಣೆ. ಅಳಿಯಂದ್ರದ್ದು ತಪ್ಪಿರಬಹುದಲ್ವಾ? ಅವಳು ಸೂರಜ್ ಜೊತೆ ಮದುವೆ ಬೇಡ ಅಂತ ಅಂತಿದ್ಲಲ್ಲ, ಆಗ್ಲೇ ಅನ್ಸಿತ್ತು ರೀ ನನಗೆ ಏನೋ ಪ್ರಾಬ್ಲಮ್ ಇದೆ ಇವಳಿಗೆ ಅಂತ. ಒಟ್ಟಿನಲ್ಲಿ ತಂದೆ ತಾಯಿಗೆ ನೆಮ್ಮದಿ ಕೊಡೋದಿಲ್ಲ ಇವಳು. ಸುಮ್ಮನೆ ಕೊರಗಬೇಡ. ಒಂದು ಕೆಲಸ ಮಾಡೋಣ, ಖುಷಿ ಹಬ್ಬಕ್ಕೆ ಬರ್ದಿದ್ರೆ ಪರವಾಗಿಲ್ಲ, ನಾವೇ ಅವ್ರ ಮನೆಗೆ ಹೋಗೋಣ. ಇನ್ನು ನಿಮ್ಮ ಅಳಿಯಂದ್ರ ಮುಂದೆ ರಂಪ ಶುರು ಮಾಡ್ಬಿಡ್ಲಿ ಇವಳು. ಮಾಡ್ಲಿ ಬಿಡು, ಪ್ರಾಬ್ಲಮ್ ಏನು ಅಂತ ಅದ್ರ ಗೊತ್ತಾಗತ್ತೆ. ಅವಳ ಜೀವನ ಮುಖ್ಯನೋ ನಮಗಾಗ ಅವಮಾನ ಮುಖ್ಯನಾ? ಆಯ್ತು, ಹೋಗೋಣ ಬಿಡಿ. ರಿಂಗ್ ಮಾಡ್ಕೊಡ್ತೀನಿ, ಅಳಿಯಂದ್ರ ಜೊತೆಗೆ ಫೋನ್ ಮಾಡು, ಹಬ್ಬಕ್ಕೆ ಬರ್ತೀನಿ ಅಂತ ಹೇಳು. ಅಯ್ಯೋ, ನಾನು ಮಾತಾಡಲ್ಲಪ್ಪ, ನೀವೇ ಮಾತಾಡಿ. ನೀನು ಮಾತಾಡಿದ್ರೆ ಅವ್ರು ಮಾತಾಡೋ ಧಾಟಿ ಬೇರೆ ಇರುತ್ತೆ ಕಣೆ. ತಗೋ, ನೀವೇ ಮಾತಾಡಿ. ಹಲೋ, ಹೇಳಿ ಆಂಟಿ. ಚೆನ್ನಾಗಿದೆಯಪ್ಪ ಸೂರಜ್? ಹಾಂ. ಅದು ಯುಗಾದಿ ಹಬ್ಬ ಬಂತಲ್ಲ, ನೀವಿಬ್ರು ಇಲ್ಲಿಗೆ ಹಬ್ಬಕ್ಕೆ ಬರಲಿ ಅಂತ ಆಸೆ ಇತ್ತು ನಮಗೆ. ನೀವೇನೋ ತುಂಬ ಬ್ಯುಸಿ ಅಂತೆ. ಹಾಂ. ಅದಕ್ಕೆ ನಾವು ಖುಷಿ ನೋಡಿ ತುಂಬ ದಿವಸ ಆಯ್ತಲ್ಲ, ಅಲ್ಲಿಗೆ ಬರೋಣ ಅಂತ. ಏನಂತೀರಾ? ಬರ್ಬೋದೇನಪ್ಪ? ಓಕೆ, ಬನ್ನಿ ಆಂಟಿ. ಥ್ಯಾಂಕ್ಸ್ ಅಪ್ಪ ಸೂರಜ್, ಬರ್ತೀವಿ. ರೀ, ಸೂರಜ್ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ರೀ. ಇವಳ್ದೆ ಏನೋ ಪ್ರಾಬ್ಲಮ್ ಇರಬೇಕು. ನಿಮ್ಮ ಅಪ್ಪ ಅಮ್ಮ ಯುಗಾದಿ ಹಬ್ಬಕ್ಕೆ ಮನೆಗೆ ಬರ್ತಿದ್ದಾರೆ. ಬರೋದು ಬೇಡ ಅಂತ ನಾನು ಹೇಳಿದ್ದೆ. ನಾನು ಬರಕ್ಕೆ ಹೇಳಿದ್ದೀನಿ. ಯಾಕೆ? ನಿಮ್ಮ ಮಗಳು ಹೀಗೆಲ್ಲ ಆಡ್ತಾಳೆ ಅಂತ ಹೇಳೋದಕ್ಕ? ಎಲ್ಲರ ಮುಂದೆ ನನ್ನನ್ನು ಬೇಕಾದ್ರೆ ಬಿಟ್ಕೊಡ್ತೀನಿ ನಾನು. ಯಾರ ಮುಂದೆನೂ ನಿಮ್ಮನ್ನು ಬಿಟ್ಕೊಡಲ್ಲ. ನಿಮ್ಮನ್ನ ಕಾಪಾಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಮನ್ನು ಮದುವೆ ಆಗಿರೋದು. ಅದಕ್ಕೆ ಕುಂದು ಬರಲ್ಲ ಯಾವತ್ತು. ಅವ್ರು ಇಲ್ಲಿಗೆ ಬರೋದು ಬೇಡ. ಬಂದ್ರೆ ನಾವು ಚೆನ್ನಾಗಿಲ್ದೇ ಇರೋದು ಅವ್ರಿಗೆ ಗೊತ್ತಾಗುತ್ತೆ. ಹೌದು, ನಾವಿಬ್ರು ಯಾಕೆ ಚೆನ್ನಾಗಿಲ್ಲ? ಇಷ್ಟಪಟ್ಟೆ ಮದುವೆ ಆಗಿದ್ದು ಅಂದರೆ
ಸುಳ್ಳ? ಬೇಡ, ಅಪ್ಪ ಅಮ್ಮ ಬರೋದು ಬೇಡ. ಫೋನ್ ಮಾಡ್ತೀನಿ ಪ್ಲೀಸ್. ದಯವಿಟ್ಟು ಮತ್ತೆ ಫೋನ್ ಮಾಡಿ ಹಾಗೆ ಹೇಳ್ಬೇಡಿ ಅವ್ರಿಗೆ. ಅನುಮಾನ ಬರುತ್ತೆ. ಅಳಿಯಂದ್ರು ಬಾ ಅಂತಾರೆ, ಮಗಳು ಬೇಡ ಅಂತಾಳೆ. ಇವರಿಬ್ಬರು ಮಧ್ಯೆ ಏನೋ ಸರಿ ಇಲ್ಲ ಅಂತ. ನಾವಿಬ್ಬರು ಸಂತೋಷವಾಗಿದ್ದೀವಿ ಏನೋ ಭ್ರಮೆಲಿದ್ದಾರೆ ಅವರು. ಅದನ್ನ ಯಾಕೆ ಕಿತ್ಕೋಬೇಕು? ನನ್ನನ್ನು ಎಷ್ಟು ಬೇಕಾದರೂ ಹರ್ಟ್ ಮಾಡಿ ನೀವು, ಬೇರೆಯವರು ನೋಯಿಸ್ಬೇಡಿ ಪ್ಲೀಸ್. ಅವರಿಬ್ಬರು ಬರಲಿ. ರೆಸ್ಟ್ ತಗೊಂಡಷ್ಟು ಬೇಗ ಹೀಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮ ತಂದೆ ತಾಯಿ ಊರಿಂದ ಬರುವಷ್ಟರಲ್ಲಿ ಯಾವುದೇ ಗಾಯದ ಕಲೆ ಇರಬಾರ್ದು. ಇದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಕಾಂತಮ್ಮ ಬನ್ನಿ, ಸ್ವಲ್ಪ ಖುಷಿ ಜೊತೆ ಇರಿ. ನಾನು ಮಾತ್ರ ತಗೊಂಡು ಬರ್ತೀನಿ. ಏನಾಗಿದೆಯಾ ನಿನಗೆ? ಯಾಕೆ ಹೀಗೆ ಮಾಡ್ಕೊಂಡೆ? ಏನಾದರೂ ಹೆಚ್ಚು ಕಡಿಮೆ ಆಗೋಗಿದ್ರೆ? ಆಗ್ಬಿಟ್ಟಿದ್ರೇನೆ ಚೆನ್ನಾಗಿರೋದು. ಚೆನ್ನಾಗಿರೋದು ಪಾಪ ಆ ಹುಡುಗನ್ ಕರ್ಕೊಂಡೋಗಿ ಜೈಲಲ್ಲಿ ಕೂರ್ಸಿರೋರು. ಏನ್ ಮಾಡಿದ್ನೆ ಆ ಹುಡುಗ ನಿನಗೆ? ನನಗವ್ರಂದ್ರೆ ಇಷ್ಟ ಇಲ್ಲ ಕಾಂತಮ್ಮ. ಯಾಕೆ ಇಷ್ಟ ಇಲ್ಲ? ಯಾಕಂದ್ರೆ ನಾನು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೆ. ಅವನನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ ಕಾಂತಮ್ಮ. ಕನಸುಗಳನ್ನ ಕಟ್ಕೊಂಡಿದ್ದೆ ಅವನ ಜೊತೆಗೆ. ಯಾಕೆ ಅವನು ಮದುವೆ ಆಗ್ಲಿಲ್ಲ? ಮನೆಯವ್ರು ಒಪ್ಲಿಲ್ವಾ? ಒಪ್ತಿರ್ಲಿಲ್ವೇನೋ. ಜೊತೆಗೆ ಅವನು ಅಮೆರಿಕ ಹೊರಟೋದ. ಓ, ಅವನ ಮೇಲಿರೋ ಕೋಪಕ್ಕೆ ಇವನ್ ಮದುವೆ ಆಗ್ಯಾ? ಇಲ್ಲ ಕಾಂತಮ್ಮ, ನಮ್ಮ ತಂದೆ ಜೀವನ ಸರಿ ಹೋಗಿದ್ದೆ ಸೂರಜ್ ತಂದೆಯಿಂದ ಅಂತೆ. ಆ ಋಣ ನಮ್ಮ ತಂದೆ ಮೇಲಿತ್ತು. ಆ ಋಣ ತೀರ್ಸಕ್ಕೆ ನಾನು ಈ ಮದುವೆ ಆದೆ. ಸಿಗ್ಲಿಲ್ಲ ಅವನು ನನಗೆ. ಮದುವೆ ಆಗದೆ ಮನೇಲಿ ಕೂತ್ಕೋತೀನಿ ಅಂದ್ರೆ ಅಪ್ಪ ಅಮ್ಮ ಒಪ್ತಿರ್ಲಿಲ್ಲ. ಮಾತುಕತೆನೆ ಮುಗಿಸ್ಬಿಟ್ಟಿದ್ರು ಸೂರಜ್ ಜೊತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಮದುವೆಗೆ ಒಪ್ಪಿಗೆ ಕೊಟ್ಟೆ. ಮದುವೆ ಆದ್ರೆ ಇದನ್ನೆಲ್ಲ ಮರಿಬೋದು ಅನ್ಕೊಂಡೆ. ಆಗ್ಲಿಲ್ಲ ಕಾಂತಮ್ಮ, ಅವನನ್ನ ಮರೆಯಕ್ ಆಗ್ತಿಲ್ಲ. ಹಾಗಂತ ಸೂರಜ್ ಜೀವನ ನರ್ಕ ಮಾಡೋದು ತಪ್ಪಲ್ವಾ ಮಗು? ಎಲ್ಲರ ಜೀವನದಲ್ಲೂ ಈ ಥರದ್ದೊಂದು ಕತೆ ಇದ್ದೇ ಇರುತ್ತೆ. ಹಳೆದನ್ನೆಲ್ಲ ನೆನೆಸ್ಕೊಂಡು ಈಗಿನ ಜೀವನ ಹಾಳು ಮಾಡ್ಕೋತಾರ ಅಮ್ಮ. ಇರೋಕ್ಕಾಗ್ತಿಲ್ಲ ಕಾಂತಮ್ಮ ಸೂರಜ್ ಜೊತೆ ನನಗೆ. ಹಾಗಂತ ಸೂರಜ್ ಏನ್ ಮಾಡ್ಬೇಕೀಗ? ಗೊತ್ತಿಲ್ಲ ನನಗೆ. ಎಷ್ಟೋ ಸರ್ತಿ ನಾನು ಮಾಡ್ತಿರೋ ತಪ್ಪು ಅನ್ಸುತ್ತೆ. ಒಪ್ಕೊಂಡು ಇವ್ರ ಜೊತೆ ಸಂತೋಷವಾಗಿರ್ಬೇಕು ಅನ್ಸುತ್ತೆ. ಆಗ್ತಿಲ್ಲ ನನಗೆ. ಅವನನ್ನು ಮರೆಯೋಕ್ಕಾಗ್ತಿಲ್ಲ. ನಿನ್ನ ಮರೆತು ಅವನಲ್ಲಿ ಸುಖವಾಗಿದ್ದಾನಂತ? ಮರ್ತಿಲ್ವಂತೆ ಕಾಂತಮ್ಮ. ಹೋಗಕ್ ಮುಂಚೆ 5 ವರ್ಷ ಕಾಯಿ ಅಂತ ಹೇಳಕ್ ಬಂದಿದ್ನಂತೆ. ಯಾರು ಹೇಳಿದ್ದೋ? ಚಂದ್ರಿ. ಯಾರು? ಅವತ್ ಬಂದಿದ್ಲಲ್ಲ ಆ ಎಳ್ಜಡೆ, ಆ ಡುಮ್ಮೆ ಅವಳ? ಹ್ಞೂ ಅವಳೆ. ನಮ್ಮ ಎದುರುಗಡೆ ಮನೆನೇ ಇರೋದು. ಅವಳು ಅವ್ರ ಜೊತೆನೇ ಇರೋದು. ಓ, ಆ ಅಮ್ಮನ ಮಗನ ಅವನು? ಹ್ಞೂ ಕಾಂತಮ್ಮ. ಅವನ ಹೆಸರೇನು? ಧ್ರುವ. ಧ್ರುವ, ನಾನೇ ಎದುರುಗಡೆ ನಿಂತಿರೋದು.
34 lakhs. ಬೆಳಿಗ್ಗೆಯಿಂದ ಒಬ್ಬರಾದ್ಮೇಲೆ ಒಬ್ರು ಮೇಲು ಫೋನು ಅಂತ ಮಾಡ್ತಾನೆ ಇದ್ದಾರೆ. ಏನು ಅಂತ ಉತ್ತರ ಕೊಡ್ಲಿ ಹೈಯರ್ ಅಪ್ಸ್ಗೆ? ನನಗಂತೂ ಸಾಕಾಗೋಗಿದೆ. ಇದರಲ್ಲಿ ನನಗೆ ಗೊತ್ತಿರೋ ನಿಮಗೆ ಸಂಬಂಧಪಟ್ಟ ವಸ್ತುಗಳನ್ನ ಪ್ಯಾಕ್ ಮಾಡಿದ್ದೀನಿ. ಸೂರಜ್, ಒಂದು ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್. ನನ್ನ ಮಾತು ಕೇಳಿ ನೀವು. ಸೂರಜ್,